ಒಳಗಡೆ ಹಾಕಿದ್ರು. ನೋಡಿ ಈ ಥರ ಎಣ್ಣೆ ಹಾಕಬೇಕು ಇದ್ರೊಳಗಡೆ. ನೋಡಿ ಈ ಥರ ಫ್ರೈ ಆಗಿದೆ ಅಂತ ಎಣ್ಣೆಲಿ ಹಾಕಿದ ತಕ್ಷಣ. ಅದನ್ನು ಮುಚ್ಚಿದ್ರು. ಹೊರಗಡೆ ಒಲೆ ಹಚ್ಚಿದ್ದೀವಿ. ಕಾಯೋತನ ನಾನು ನಿಂತಿರಬೇಕು. ನಮ್ಮಮ್ಮ ಚಿಕ್ಕಮ್ಮ ಅರ್ಬೆ ತಂದು ಅದನ್ನು ಪ್ಲೇಟ್ ತೆಗೆದು ಅರ್ಬೆ ಹಿಡಿದು ಕುಕ್ಕರಿಸ್ಬೇಕು. ಅದನ್ನು ಇಡಬೇಕು. ಇವಾಗ ನೆಕ್ಸ್ಟ್ ಟೊಮೆಟೊ ಹಾಕ್ತಾ ಇದ್ದಾರೆ. ಇದಕ್ಕೆ ಭಾಳ ವೇಟ್ ಮಾಡಬೇಕು. ನೋಡಿ ಹಸಿ ಹಿಂಡಿ ಇಟ್ಟಿದ್ದಾರೆ. ನೋಡಿ ನೇಚರ್ ಹೇಗಿದೆ. ಅದನ್ನು ತೆಗೆದ್ರು ಜಗ್ದಿ ಮತ್ತೊಮ್ಮೆ ಕುಕ್ಕರಿಸ್ಬೇಕು. ಮತ್ತೆ ಇಟ್ಟು ಮುಚ್ಚಬೇಕು. ಒಲೆ ಮುಂದೆ ಕೂತ್ಕೊಳ್ಳೋದಂತೆ ಸ್ವಲ್ಪ ಕಷ್ಟನೋ, ಕಣ್ಣು ಇರುತ್ತೆ, ಕುಂತಿರೋದಕ್ಕೆ ಆಗೋಲ್ಲ. ಮುಚ್ಚಿದ್ದಾರೆ. ನಮ್ಮಮ್ಮ ನೋಡಿ ಕೂತಿದ್ದಾರೆ. ಅಂದ್ರೆ ಸ್ವಲ್ಪ ವೆಜ್ ಮಾಡಬೇಕಲ್ವಾ. ಚಿಕ್ಕಮ್ಮ ಟೊಮೆಟೊ ಹೆಚ್ಚಕ್ಕೆ ಹೋಗಿದ್ದಾರೆ. ಅದನ್ನು ಪ್ಲೇಟ್ ತೆಗೆದು ಮತ್ತೊಮ್ಮೆ ಕುದಿಸ್ಬೇಕು. ಹಸಿಮೆಣ್ಸಿಕಾಯಿ ಹಿಂಡಿ ಭಾಳ ಹಾಕಬೇಕು ಬೇಗ ಅಂತ ನಮ್ಮಮ್ಮ ಕೇಳ್ತಾ ಇದ್ದಾರೆ. ಹಸಿ ಹಿಂಡಿ ಭಾಳ ಖಾರ ಐತಂತೆ. ಇವಾಗ ನೆಕ್ಸ್ಟ್ ಮಸಾಲ ಹಾಕ್ತಿದ್ದಾರೆ. ಕಾಟ್ಪ ಮಸಾಲ ಹಾಕ್ತಿದ್ದಾರೆ. ನೆಕ್ಸ್ಟು ಇದು ನಾವೆಲ್ಲ ನೆಕ್ಸ್ಟ್ ಚಮಚ ತಗೊಂಡು ಕಲಿಸ್ಬೇಕು. ಮತ್ತೊಮ್ಮೆ ಕುಕ್ಕರಿಸಿ ಅಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ವ ಮಸಾಲೆ. ಮತ್ತೊಮ್ಮೆ ಕುಕ್ಕರಿಸ್ತಾರೆ. ಮತ್ತೆ ಸ್ವಲ್ಪ ಮುಚ್ಚಬೇಕು ಬೇನೆ ತನಕ. ನಾನು ಇಲ್ಲಿ ಕಲ್ತಿದ್ದೀನಿ. ನಮ್ಮ ಪಪ್ಪ ನಮ್ಮ
ಊಟಕ್ಕೆ ಬರೋದು ಮಾತಾಡ್ತಿದ್ದಾರೆ. ಅಂದರೆ ಊಟಕ್ಕೆ ಬರ್ತಾರೆ, ಅದಕ್ಕೆ ಎಷ್ಟೊಂದೆಲ್ಲ ಅಡುಗೆ ಮಾಡಿದ್ದು. ಶೇಂಡಿ ಭಾಳ ಖಾರ ಇದೆ ಅಂತ ನಾನಂತೂ ತಿನ್ನಲ್ಲಪ್ಪ, ಭಾಳ ಶೇಂಡಿ. ನಂಗೆ ಕುಂತು ಸಾಕಾಗೋಯ್ತು. ಇವಾಗ ಚಮಚೆ ತಗೊಂಬ ಅಂತ ನಮ್ಮ ಮಮ್ಮಿ ಎಲ್ಲದೇ ಇರ್ತದೆ, ಆದರೆ ಯಾರು ತಗೊಂಡೇ ಬರ್ತಿಲ್ಲ. ಶೇಂಡಿನ ಹಾಕ್ತಾಯಿದ್ದಾರೆ. ನೆಕ್ಸ್ಟು ಮಮ್ಮಿ ಭಾಳ ಖಾರೈತೆ, ಸ್ವಲ್ಪ ಹಾಕಪ್ಪ. ನಾನಂತೂ ಭಾಳ ಖಾರ ತಿಂತೀನಿ, ಬಟ್ ಭಾಳ ಖಾರ ಆದರೆ ಯಾರು ತಿಂತಾರೆ ಹೇಳಿ ಫ್ರೆಂಡ್ಸ್? ಯಾರು ತಿನ್ನಲ್ಲ ಅಲ್ವಾ? ದೊಡ್ಡವರೇನೋ ಹಂಗೋ ಹಿಂಗೋ ಮಾಡಿ ತಿಂದ್ಬಿಡ್ತಾರೆ, ಆದರೆ ಚಿಕ್ಕವರು ಹೊಗೆ ನೋಡಿ ಫ್ರೆಂಡ್ಸ್ ಎಷ್ಟು ಬರ್ತದೆ, ಆದರೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣಲ್ಲ. ನಮ್ಮ ಚಿಕ್ಕಪ್ಪ ತಂದುಕೊಟ್ರು ಚಮಚೆನ. ಇವರು ನಮ್ಮನೆ ಪಕ್ಕದವರು. ನೆಕ್ಸ್ಟ್ ಪ್ಲೇಟ್ ಸುಡ್ತಾ ಇದೆ ಅಂತ ನಮ್ಮ ಮಮ್ಮಿ ಹಾಕಿದ್ದೆ ಹಿಡಿದ್ರು ತೆಗೆದ್ರು. ಇವಾಗ ನೆಕ್ಸ್ಟ್ ಅರಿಶಿಣ ಹಾಕ್ತಿದ್ದಾರೆ. ನಾವಂತೂ ಸ್ವಲ್ಪ ಯಾಕಂತ ಹೇಳಿದ್ವಿ, ನಮ್ಮಮ್ಮ ಏನು ಮಾಡ್ತಾರೆ ಅಡುಗೆ ಮಾಡೋರು ಅವರಲ್ವಾ, ನೋಡ್ರಿ ಪಪ್ಪಕ್ಕೆ ತೋರಿಸ್ತಾ ಇದ್ದಾರೆ ಎಷ್ಟು ಹಾಕ್ಬೋದು ಅಂತ. ನಾನು ಹೇಳ್ತಾರೇ ನಮ್ಮಮ್ಮ ಮಾಡ್ತಾರೆ, ಮಕ್ಕಳು ತಿನ್ನಲಿಲ್ಲ ಅಂದರೆ ಏನು ಮಾಡಬೇಕು ಅಂತ. ನೆಕ್ಸ್ಟು ಉಳ್ಳಾಗಡ್ಡೆ ಹಾಕ್ಕೊಂಡು ರುಬ್ಬಿಕೊಂಡಿದ್ರು. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿದ್ದು, ಅದನ್ನು ಹಾಕಬೇಕು. ಇವಾಗ ನಮ್ಮ ಅಕ್ಕ ಟಮಾಟೆ ತೊಗೊಂಬಂದ್ಲು ನೋಡಿ, ಹಾಕಿದ್ರು ಅದನ್ನು ಹಿಂಡಿ. ಇವಾಗ 2 ಟೊಮೊಟೊ ಆದರೆ ಸಾಕು. ನಮ್ಮ ಅಣ್ಣ ಹಾಕ್ತಿದ್ದಾನೆ ಟೊಮ್ಯಾಟೊ. ಇವಾಗ ಕೊರಿಯಂಡರ್ ತೊಗೊಂಬರೋಕ್ಕೆ ಹೇಳ್ತಿದ್ದಾರೆ ನಮ್ಮ ಮಮ್ಮಿ. ಅದು ಸ್ವಲ್ಪ ರುಚಿ ಆಗುತ್ತಲ್ವ ಯಾವ ಅಡುಗೆಗಾದರೂ ಹಾಕ್ತಿದ್ರು. ಇವಾಗ ಅದನ್ನು ಮಿಕ್ಸ್ ಮಾಡಬೇಕು. ಆ ಥರ ಯಾಕೆ ಕುಕ್ಕರಿಸ್ತಾ ಇದ್ದಾರೆ ಅಂದರೆ ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ ಅಂತ ಕುಕ್ಕರಿಸ್ತಾ ಇದ್ದಾರೆ. ಇವಾಗ ಇಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ಅಲ್ವಾ? ನೋಡಿ ಫ್ರೆಂಡ್ಸ್ ಎಷ್ಟೊಂದು ಹೊಗೆ ಬರ್ತಿದೆ, ಆದರೆ ಕೆಳಗಡೆ ಮಾತ್ರ ಒಲೆ ಹಾಕ್ತೀನಿ, ಹೌದಲ್ವಾ? ನಮ್ಮ ಚಿಕ್ಕಪ್ಪ ಹಚ್ಚಿದೆ ಹತ್ತೈತೋ ಇಲ್ವೋ ಅಂತ. ನಮ್ಮಣ್ಣ ಒಂದು ಚರ್ಗಿ ನೀರು ತೊಗೊಂಬಂದರು. ಇವಾಗೆಲ್ಲ ಬೇಡ ಅಂತ ನಮ್ಮಮ್ಮ ಕೆಳಗಿಟ್ರು. ನೋಡೋಣ, ನಾವು ಇನ್ನೂ ಎಷ್ಟೊತ್ತು ತನಕ ಕೂತ್ಕೊಳ್ಬೇಕಾಗತ್ತೆ. ಇದು ಜಸ್ಟ್ 5 ಮಿನಿಟ್ಸಲ್ಲಿ ಆಗೋದಲ್ಲ, ಒಂದು 10 ಮಿನಿಟ್ಸ್ ಆದರೂ ಬೇಕು. ಅದಕ್ಕೆ ನಾನು ಕಟ್ ವಿಡಿಯೋ ಹಾಕಿದ್ದೀನಿ. 2 ಶಾರ್ಟ್ ಒಳಗಡೆ ಒಂದು ವಿಡಿಯೋ ಇದೆ, ನೋಡಿರಿ ಎಲ್ಲರೂ ಪ್ಲೀಸ್ ನೋಡಿ. ಇದೇ ನನ್ನ ಫಸ್ಟ್ ವೀಡಿಯೋಸ್. ನನಗೂ ಭಾಳ ಆಸೆ ಇತ್ತು ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಕ್ಕೆ. ಅದಕ್ಕೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ದೀಕ್ಷಾ ಮಾಂತೇಶ್ ಗೋಟೂರ್. ನೋಡಿ ನಮ್ಮಮ್ಮಂಗೆ ಕಣ್ಣು ಅಷ್ಟು ನೋಡ್ತಾ ಇದೆ, ಉರಿತಾ ಇದೆ. ನೆಕ್ಸ್ಟ್ ನಮ್ಮಮ್ಮ ಸ್ವಲ್ಪ ಕಟ್ಗೆನ ಇದು ಮಾಡ್ತಾಯಿದ್ದಾರೆ, ಸರಿಸ್ತಾ ಇದ್ದಾರೆ ಕರೆಕ್ಟಾಗಿ ಹತ್ತಲಿ ಅಂತ. ಅಲ್ಲಿ ನೋಡೋಣ ನೆಕ್ಸ್ಟ್ ಏನು ಹಾಕ್ತಾರೆ ಅಂತ. ಮುಚ್ಚಿದ್ರು ನಮ್ಮಮ್ಮ ಡಬ್ರೇನ. ಸಾಕು ಭಾಳ ಹಂಗಾಗುತ್ತೆ. ಭಾಳ ಲಾಂಗ್ ಆಗುತ್ತೆ ಅಂತ ನಮ್ಮಮ್ಮ ಹೇಳ್ತಾ ಇದ್ದಾರೆ, ಆದರೆ ನಾನಂತರೂ ಕಟ್ ಮಾಡಿ ಹಾಕಿದ್ದೀನಿ. ನಮ್ಮಮ್ಮಗೆ ಅದು ಗೊತ್ತಿಲ್ಲ. ಮಮ್ಮಿ ನೆಕ್ಸ್ಟ್ ಏನು ಹಾಕ್ತೀರಾ ಇದಕ್ಕೆ? ಕೊತ್ತಂಬರಿ ಸೊಪ್ಪು.
ಕೊರಿಯಂಡರ್ ಹಾಕ್ತೀರಾ? ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಅಕ್ಕ ತೊಗೊಂಬರೋಕ್ಕೆ ಅಂತ ಹೋಗಿದ್ದಾರೆ. ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಸ್ವಲ್ಪ ಕಾಯಬೇಕು. ನೋಡಿ, ಒಂದು ನಾಯಿ ಓಡಿ ಬಂತು ನೋಡಿ. ದಿಸ್ ಇಸ್ ಬ್ಲ್ಯಾಕ್ ಡಾಗ್. ಹಿಂಗಿದೆ ಅಲ್ವಾ? ಯಪ್ಪ, ಹೊಗೆ ಮಾತ್ರ ಜಗ್ಗು ಬರ್ತಾ ಇದೆ. ಎಷ್ಟು ಹೊತ್ತು ಕಾಯಬೇಕೋ ಏನೋ ಅದಕ್ಕೆ. ನಂಗಂತೂ ಸಾಕಾಗಿತ್ತು. ಮತ್ತೊಂದು ನಾಯಿ ಬಂತು. ದಿಸ್ ಈಸ್ ಬ್ರೌನ್ ನಾಯಿ. ದಿಸ್ ಈಸ್ ಬ್ರೌನ್ ಡಾಗ್ ಅಂತ ಕಲಿಸ್ತಿದ್ದೀನಿ. ಮತ್ತೆ ಸಿಲ್ಲ ಇನ್ನೊಂದು ಕಲ್ಲು ಸಿಗ್ತಾಯಿಲ್ಲ ನೋಡಿ. ನಾನಂತೂ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನೋಡಿ, ಅದನ್ನು ತೆಗೆದ್ರು. ಮತ್ತು ಒಂದು ಚರ್ಗಿ ನೀರು ಹಾಕ್ತಾಯಿದ್ದಾರೆ. ಮಿಕ್ಸಲ್ಲೆಲ್ಲ ಸ್ವಚ್ಛ ಮಾಡ್ಕೊಂಬಿಡೋದಲ್ವ. ಹೆಂಗೆ ಉಷ್ಟು ಹಾಕಿರ್ತೀವೋ ಸ್ವಲ್ಪ ಸ್ವಲ್ಪ ಎದಕ್ಕೋಸ್ಬೇಕು ಅಂತ ಅದರಲ್ಲಿ ನೀರು ಹಾಕಿ ಕಲಸಿ ಹಾಕಿದ್ರು. ಚೌಕಿ ಒಳಗೂ ಸ್ವಲ್ಪ ಇತ್ತು. ಹಾಗೆ ಅದಕ್ಕೆ ಹಾಕೋದು, ಇದನ್ನು ಸ್ವಲ್ಪ ಹಾಕ್ಕೊಂಡಾಗುತ್ತೆ ಅಂತ ಹಾಕಿದ್ರು. ಆಮೇಲೆ ಇಷ್ಟು ನೀರು ಹಾಕಿ ಚಮಚಲ್ಲಿ ಸ್ವಲ್ಪ ಕಲಿಸ್ಬೇಕು. ಎಸ್ಪೆಷಲಿ ಇದನ್ನು ಮಾಡೋದೇ ಭಾಳ ಟೈಮ್ ಹಿಡಿಯುತ್ತೆ. ನೋಡಿ, ಈ ಥರ ಎಲ್ಲ ಕಲಿಸ್ಬೇಕು. ಕೆಳಗಿಂತ ಹಿಡಿದು ಎಲ್ಲ ಕಲಿಸ್ಬೇಕು. ಇವಾಗ ಇನ್ನೊಂದು ಸ್ವಲ್ಪ ನೀರು ಕೊಡಬೇಕಂತೆ. ಕೊಡಿ, ಎದ್ರೇನು ಕೊಡ್ಬೇಕು? ಕೊಡದಲ್ಲಿ ನೀರು ತಗೊಳ್ಳೋಣ. ಕೊಡದಲ್ಲಿ ನೀರಿಲ್ಲ, ಒಳಗಡೆಗೆ ಹೋಗೋಣ. ಸ್ವಲ್ಪ ನೀರು ತೊಗೊಳಕ್ಕೆ ಹೊರಗಡೆ ನಮ್ಮ ತಾತ ಮತ್ತು ನಮ್ಮ ನೀರು ಕೊಡ್ತಾ ಇದ್ದಾರೆ ಎಲ್ಲರಿಗೂ. ನಾವು ಸ್ವಲ್ಪ ನೀರು ಕೊಡೋದು. ನಮ್ಮ ಆಂಟಿ ಕೊಡ್ತಿದ್ದಾರೆ. ಪಪ್ಪ ಸ್ವಲ್ಪ ನೀರು ಮಮ್ಮಿಗೆ. ನಾವು ನೀರನ್ನ ಇಸ್ಕೊಂಡೇವಿ. ನೋಡಿ, ಊಟ ಮಾಡ್ತಾ ಇದ್ದಾರೆ. ಇದು ಚಿಕನ್ ಮತ್ತು ಚಪಾತಿ, ಉಳ್ಳಾಗಡ್ಡಿ. ಇವ್ರು ನಮ್ಮಣ್ಣ ನೀಡ್ತಾ ಇದ್ದಾರೆ. ಇವ್ರು ನಮ್ಮ ತಾತ, ಬನ್ನಿ ಮತ್ತೆ ಕೆಳಗೆ ಹೋಗೋಣ. ತಗೊಮ್ಮ. ನಮ್ಮಮ್ಮನಿಗೆ ಕೊಟ್ಟೆ. ಇವಾಗ ನೆಕ್ಸ್ಟ್ ಮತ್ತೆ ಅದನ್ನು ತೆಗೆದ್ರು, ಮತ್ತೆ ನೀರು ಹಾಕಿದ್ರು. ಸ್ವಲ್ಪ ಕಲಿಸ್ಬೇಕು ನೀರು ಹಾಕಿದ ತಕ್ಷಣ. ನೋಡಿ ಫ್ರೆಂಡ್ಸ್, ಹೇಗೆ ಕಲಿಸ್ತಾ ಇದ್ದಾರೆ ಅಂತ. ಟೇಸ್ಟ್ ನೋಡ್ತಾ ಇದ್ದಾರೆ ನಮ್ಮಮ್ಮ. ಕರೆಕ್ಟಾಗಿದೆ ಅಮ್ಮ? ಕರೆಕ್ಟಾಗಿದೆ ಅಂತೆ. ಆಯಿತಾ? ಬಾಯ್ ಬಾಯ್. ಪ್ಲೀಸ್ ನನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.